ವೆಜ್ ಪ್ರಿಯರು ದಯವಿಟ್ಟು ಈ ವಿಡಿಯೋ ನೋಡಿ ಬೈಕೋಬೇಡಿ. ಸೊ ಇವತ್ತು ನಾವು ಆ್ಯಕ್ಚುಲಿ ಪಾಲಕ್ ಚಿಕನ್ ಮಾಡ್ತಿದ್ದೀವಿ. ಓಕೆ, ಪಾಲಕ್ ಚಿಕನ್ ಮತ್ತು ಚಿಕನ್ ಕರಿ. ಓಕೆ, ಸಂಡೇ ಅಲ್ಲ, ಸೊ ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡಬೇಕು. 1 ಮಂತ್ ಆಯಿತು ನಾವು ಚಿಕನ್ನೇ ತಿಂದಿಲ್ಲ. ಬಿಕಾಸ್ ನಮ್ಮ ಮನೆ ದೇವರು ತಿಂಗಳು 1 ಮಂತು ನಾವು ಬಿಟ್ಟಿದ್ವಿ ನಾನ್ ವೆಜ್ ತಿನ್ನೋದು. ಸೊ ಇವಾಗ ತಿಂತಿದ್ದೀವಿ. ಸೊ ಇದರ ರೆಸಿಪಿನೂ ಹೇಳ್ತೇನೆ ಬ್ಲಾಗ್ ಮಾಡ್ತಾ, ದಯವಿಟ್ಟು ಕೊನೆವರೆಗೂ ನೋಡಿ. ಚಿಕನ್ ಕ್ಲೀನಿಂಗ್ ಆಯಿತು. ನಮ್ಮ ಮಿಸ್ಸಸ್ಸು, ನಮ್ಮ ಚಿನ್ನ ಅವಲಕ್ಕಿ ಒಗ್ಗರಣೆ ಹಾಕತ್ತಾಳ. ಹಿಯರ್ ಇಟ್ ಈಸ್ ಅವಲಕ್ಕಿ ಒಗ್ಗರಣೆ. ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಒಗ್ಗರಣೆ. ಇಟ್ ಈಸ್ ಅವಲಕ್ಕಿ. ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಆ್ಯಕ್ಚುಲಿ ನಾನು ಇನ್ನೂ ರೆಡಿನೂ ಆಗಿಲ್ಲ. ಸೊ ಮಾರ್ಕೆಟ್ ಹೋಗಿ ಬಿಸ್ಲಾಗ ಹೋಗಿ ಚಿಕನ್ ತೊಗೊಂಬಂದೀವಿ. ಸೊ ನಮ್ಮ ಚಿನ್ನ ರೆಡಿ ಆಗ್ಯಾವಳ ಆಲ್ರೆಡಿ. ಸೊ ನಾಷ್ಟ ಪ್ರಿಪೇರ್ ಮಾಡತ್ತೀವಿ. ಸೊ ಇವತ್ತಿನ ಚಿಕನ್ ನಾನೇ ಮಾಡೋವ. ಓಕೆ, ಚಿಕನ್ ಏನು ಪಾಲಕ್ ಚಿಕನ್ ಅಲ್ಲ, ಪಾಲಕ್ ಚಿಕನ್ನು ಮತ್ತು ಚಿಕನ್ ಕರಿ ಎರಡು ನಾನೇ ಮಾಡ್ಬೇಕು ಇವತ್ತು. ಸಾರಿ ಚಿಕನ್ ಕರಿ ನಮ್ಮ ಮಿಸ್ಸಸ್ ಮಾಡ್ತಾಳ, ಪಾಲಕ್ ಚಿಕನ್ ನಾನು ಮಾಡ್ತೀನಿ ವಿತ್ ಚಪಾತಿ. ಸೊ ಆಲ್ರೆಡಿ ಒಂದು ರೈಸ್ನು ಮಾಡ್ತಿದ್ದೀವಿ, ಪುದೀನ ರೈಸ್ ಮಾಡ್ತಿದ್ದೀವಿ. ಸೊ ಲೆಟ್ಸ್ ಸಿ ಗೈಸ್. ಒಂದು ನಿಮಿಷ, ಚಿಕನ್ ನಾವು ಕುದಿಯೋಕೆ ಇಡ್ತೀವಿ ಈಗ. ಸೊ ಕುದಿಯೋಕೆ ಇಡೋಕೆ ನಾವು ಫಸ್ಟ್ ಏನು ಮಾಡ್ತೀವಿ, ಚಿಕನ್ ಕ್ಲೀನಾಗಿ ತೊಳ್ಕೊಂಡು, ಸೊ ಚಿಕನ್ ಒಳಗಡೆ ಅರಿಶಿನ, ಸ್ವಲ್ಪ ಉಪ್ಪು ಮತ್ತು ಖಾರ, ಇದು 3 ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಕುದಿಯೋಕೆ ಇಡ್ತೀವಿ ಚಿಕನ್ನ. ಆ್ಯಕ್ಚುಲಿ ನೀವು 2 ಥರವಾಗಿ ಕುದಿಸ್ಕೋಬೋದು. ಒಂದು ನೀವು ಫ್ರೈ ಮಾಡ್ಕೊಂತ ಮಾಡ್ಬೋದು ಚಿಕನ್ನ. ಬಟ್ ಕುದಿಸಿದ್ರೆ ಏನಾಗುತ್ತೆ, ನೀವು ಈಗ ಸದ್ಯ ಅಡ್ವಾನ್ಸ್ ಅದಕ್ಕೆ ಹಾಕೋದ್ರಿಂದ ಉಪ್ಪು ಅರಿಶಿನ, ಸೊ ಚಿಕನ್ ಒಳಗೆ ಮ್ಯಾರಿನೇಟ್ ಆಗ್ಲಂತ, ಒಳಗಡೆ ಕರೆಕ್ಟಾಗಿ ಇದು ಆಗ್ಲಂತ ನಾವು ಅಡ್ವಾನ್ಸ್ ಹಾಕ್ತಿದ್ದೀವಿ. ಆಮೇಲೆ ಒಗ್ಗರಣೆ ಹಾಕ್ತೀವಲ್ಲ, ಚಿಕನ್ ಏನು ಮಾಡ್ತಿರ್ತೀವಲ್ಲ ಸರಿ, ಆವಾಗಲೂ ನಾವು ಉಪ್ಪು ಹಾಕ್ತೀವಿ. ಸೊ ಹಾಫ್ ಉಪ್ಪು ಇಲ್ಲಿ ಹಾಕ್ತೀವಿ, ಹಾಫ್ ಉಪ್ಪು ಅಲ್ಲಿ ಹಾಕ್ತೀವಿ. ಸೊ ಲೆಟ್ಸ್ ಸಿ ಗೈಸ್. ಇದನ್ನ ಈಗ ಕುಕ್ಕರ್ ಇಡ್ತೀನಿ ನಾನು. ಓಕೆ, ಆಲ್ಮೋಸ್ಟ್ 1 kg ಚಿಕನ್ ಇದೆ. ಸೊ ಕುಕ್ಕರಲ್ಲಿ ಹಾರ್ಡ್ಲಿ 1 ರಿಂದ 2 ವಿಷಲ್ ಭಾಳ ಆಯಿತು. ಭಾಳ ನೀವು ಸೀಟಿ ಹೊಡ್ಸ್ಕೊಂಡ್ರೆ ಮತ್ತೆ ಅದು ಚಿಕನ್ ಭಾಳ ಇದು ಆಗಿಬಿಡುತ್ತೆ. ಓಕೆ, ಸ್ಟೇ ಟ್ಯೂನ್ ಗೈಸ್. ಓಕೆ ಗಾಯ್ಸ್, ನಮ್ಮ ಚಿಕನ್ನು ಬಾಯ್ಲ್ಡ್ ಆಗಿದೆ ಚೆನ್ನಾಗಿ, ಫುಲ್ ಬಾಯ್ಲ್ ಆಗಿದೆ. ಯಾಕಂದ್ರೆ ಮನ್ಯಾಗ ಸಣ್ಣ ಮಕ್ಳು ಅದಾವೆ, ತಿನ್ನಕ್ಕೆ ಬರೋಂಗಿಲ್ಲ, ಭಾಳ ಹಾರ್ಡ್ ಮಾಡೋಂಗಿಲ್ಲ. ನಾವು ಕುಕ್ಕರ್ನಾಗ ಕುದಿಸಿಟ್ಟಿವಿ. ಸೊ ಪಾಲಕ್ ಚಿಕನ್ ಮಾಡೋಕೆ ನಾನು ಏನು ಮಾಡತ್ತೀನಿ ಅಂದರೆ ಕೊತ್ತಂಬರಿ ತೊಗೊಂಡಿದ್ದೀನಿ. ಓಕೆ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಓಕೆ, ಮತ್ತು ಪಾಲಕ್ಕು. ಇದು ಜಸ್ಟ್ ನಿಮ್ಗೆ ತೋರ್ಸೋಕ್ಕಷ್ಟೇ 1-2 ಪತ್ತಿ ಇಟ್ಟಿನಪ್ಪ. ಮತ್ತು ನೀವು ಇಷ್ಟೇ ಪಾಲಕ್ ಹಾಕ್ಬಿಟ್ಟು, ಜಾಸ್ತಿ ಬೇಕಾಗುತ್ತೆ ಕ್ವಾಂಟಿಟಿ. ನಿಮ್ದು ಎಷ್ಟು ಕಿಲೋ ಟೊಮಾಟಿನೂ ತೋರ್ಸಕ್ಕೆ ಹಾಕೀನಿ. ಟೊಮಾಟೊ ಹಾಕಬೇಕು, ಆನಿಯನ್ ಹಾಕಬೇಕು, ಮತ್ತು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದ್ರಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಇವನ್ನೆಲ್ಲನೂ ಒಂದೇ ಸಾರಿ ಮಿಕ್ಸಿ ಮಾಡಿಬಿಡ್ತೇನೆ. ಓಕೆ, ಮಿಕ್ಸಿ ಮಾಡಿಕೊಂಡು ಆನಿಯನ್ ಮತ್ತು ಟೊಮಾಟೊ ಸಪ್ರೇಟ್ ಮಿಕ್ಸಿ ಮಾಡ್ಕೊತೇನೆ. ಯಾಕಂದರೆ ಆನಿಯನ್, ಟೊಮಾಟೊ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿದೆ ಅಲ್ಲ, ಅದನ್ನು ನಾನು ಏನು ಮಾಡ್ತೀನಿ, ಎಣ್ಣೆ ಫ್ರೈಯಲ್ಲೇ ಹಾಕ್ತೀನಿ. ಸ್ವಲ್ಪ ಅದು ಇದು ಬಿಡುತ್ತೆ. ಆಮೇಲೆ ಇದು ಪಾಲಕ್ದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಕುಕ್ ಮಾಡಿ, ಆಮೇಲೆ ಚಿಕನ್ನ ಅದರಲ್ಲಿ ಆ್ಯಡ್ ಮಾಡ್ಕೊತೇನೆ. ಸೊ ಇದು ಸಿಂಪಲ್ ರೆಸಿಪಿ. ಓಕೆ ಗೈಸ್, ಆಲ್ರೆಡಿ ನಮ್ಮ ಮಿಸ್ಸಸ್ಸು ಇದು ಮಾಡ್ತಿದ್ದಾಳೆ, ಏನದು ಚಿಕನ್ ಕರಿ ಶೇರ್ವಾ. ಚಿನ್ನು ಚಿಕನ್ ಹಾಕಿಂದ ಬೇರೆ ನೋಡೋದು, ಅಕ್ಕಿ ಎಲ್ಲ ಉಳ್ಳಾಗಡ್ಡಿ ಕಟ್ ಇದೇನದು ಕೊಬ್ಬರಿ ಕಟ್ ಮಾಡ್ಕೊಂಡಾಳ. ಆಕಿಂದ ಅಡುಗೆ ಅಕ್ಕಿ ಮಾಡತ್ತ, ನನ್ನ ಅಡುಗೆ ನಾ ಮಾಡತ್ತೀನಿ. ಹಿಟ್ಟು ನಾದಿಟ್ಟ ಆಲ್ರೆಡಿ. ನೋಡ್ರಿ ಹಿಟ್ಟು ಎಷ್ಟು ನಾದಿಟ್ಟ ನೋಡ್ರಿ, ಇಷ್ಟು ಹಿಟ್ಟು ನಾದಿಟ್ಟ. ಸೊ ಆಲ್ಮೋಸ್ಟ್ ಒಂದು 20-30 ಚಪಾತಿ ಆಗೋಷ್ಟು. ಓಕೆ ಗಾಯ್ಸ್, ಇದೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಇನ್ನೂ ವರ್ಕ್ ಇದೆ. ಸೊ ಹಾಗೆ ಇಟ್ಟಿದ್ವಿ, ಏನು ಅನ್ಕೋಬೇಡಿ. ಇಲ್ಲಿದೆ ನಮ್ಮ ಪಾಲಕ್ಕು. ಆಲ್ಮೋಸ್ಟ್ ಒಂದು 3 ಶಿವ್ಡ್ ಇದೆ ಪಾಲಕದ. ಸೊ ಈಗ ನಾವು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಗಾಯ್ಸ್. ನೋಡಿ, ನಾನು ಟೊಮಾಟಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ 3 ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಥಿಕ್ ಬರೋ ಥರ, ನೀರು ಹಾಕಿಲ್ಲ ಏನು. ಸೊ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪಾಲಕ್ದು ಪೇಸ್ಟ್ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಪಾಲಕ್ಕು ಆಲ್ಮೋಸ್ಟ್ ಜಾಸ್ತಿ ನೀರು ಮಾಡ್ಕೊಬಿಡಿ,
ಅದು ನಿಮಗೆ ಮತ್ತು ಭಾಳ ತಿಳಿಯಾಗುತ್ತೆ. ಸೊ ಪಾಲಕ್ ಪೇಸ್ಟು ಇದೆ. ಸೊ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸೊ ಇದರಲ್ಲಿ ನಾನಿವಾಗ ಜೀರಿಗೆ ಹಾಕಿದ್ದೀನಿ. ಓಕೆ, ಇದರಲ್ಲಿ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದನ್ನ ಹಾಕ್ತೀನಿ, ಏನು ಉಳ್ಳಾಗಡ್ಡಿ ಟೊಮಾಟೊ ಮಿಕ್ಸರ್ನ ಹಾಕ್ತೀನಿ. ಸ್ವಲ್ಪ ಫ್ರೈ ಮಾಡ್ತೀನಿ. ಫ್ರೈ ಮಾಡಿಬಿಟ್ಟು ಆಮೇಲೆ ಪಾಲಕ್ ಮಿಕ್ಸರ್ ಹಾಕ್ತೀನಿ. ಓಕೆ, ಸೊ ನಾನೇ ಕುಕ್ಕಿಂಗು ನಾನೇ ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ನಿಮಗೆ ಕ್ಲಿಯರಾಗಿ ಹೇಳೋಕ್ಕಾಗ್ತಿಲ್ಲ. ಓಕೆ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ನೋಡೋಣ. ಓಕೆ, ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆದ ನಂತರ ಇದನ್ನ ಹಾಕಿದ್ದೀನಿ, ಪಾಲಕ್ ಚಟ್ನಿ ಹಾಕಿ ಈ ಥರ ಫ್ರೈ ಮಾಡಬೇಕು, ಸ್ವಲ್ಪ ಡೀಪ್ ಫ್ರೈ ಆಗಲಿ. ಸೊ ಇದೆಲ್ಲ ವಾಟರ್ ಕಂಟೆಂಟ್ ಏನಿದೆಲ್ಲ ವಾಟರ್ ಕಂಟೆಂಟೆಲ್ಲ ಹೋಗಿ ಆ್ಯಕ್ಚುಲಿ ಪಾಲಕ್ನ ನೀವು ಮಿಕ್ಸ್ ಮಾಡ್ಕೊಂಡೆಲ್ಲ ಹಾಕಿದರೆ ಬೆಸ್ಟು. ಓಕೆ, ನಾನು ಪಾಲಕ್ ಬಾಯ್ಲ್ ಮಾಡಲಿಲ್ಲ ಆ್ಯಕ್ಚುಲಿ, ಸ್ವಲ್ಪ ಹಾಟ್ ವಾಟ್ರಲ್ಲಿ ಬಾಯ್ಲ್ ಮಾಡಿ ಹಾಕಿದರೆ ಚೆನ್ನಾಗಿ ಬರ್ತಿತ್ತು ಫ್ಲೇವರು. ನಾನು ಸ್ವಲ್ಪ ಅರ್ಜೆಂಟಿಗೆ ಹಾಗೆ ಮಾಡಿದ್ದೀನಿ. ಬೇಕಾದ್ರೆ ಪಾಲಕ್ನ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ, ನೀರನ್ನ ಬಿಟ್ಟು ಆ ಪಾಲಕ್ನ ಮಿಕ್ಸಿ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಇದು ಕುದೀಲಿ ಅನ್ಕ. ಗಾಯ್ಸ್, ಫೈನಲಿ ನಮ್ಮ ಪಾಲಕ್ ಚಿಕನ್ ಫೈನಲಿ ಪ್ರಿಪೇರ್ಡ್ ಆಯಿತು. ಓಹೋ, ಚಿಕನ್ ವಿಂಗ್ಸ್ ಓ. ಹಾಗೂ ನಮ್ಮ ಚಿನ್ನು ಸಾಂಬಾರು ಮಾಡಿದ್ದಾಳೆ, ಚಿಕನ್ ಕರಿ ಮಾಡಿದ್ದಾಳೆ. ನೋಡ್ಬೋದು ನೀವು ಯಾವ ಥರ ಇದೆ, ಚೆನ್ನಾಗಿದೆ ನೋಡಿ, ಥಿಕ್ನೆಸ್ ಇದೆ ನೋಡಿ. ಸೊ ಇವಾಗೇನಿಲ್ಲ, ಸಾರು, ಚಿಕನ್ ಸಾರು ಮತ್ತು ಪಾಲಕ್ ಚಿಕನ್ ಸಾರು ಮತ್ತು ದಾಲ್ಚಾ ರೈಸ್ ಮಾಡ್ತಿದ್ದೀವಿ. ರೈಸು ಆಲ್ಮೋಸ್ಟು ನಮ್ಮ ಇವರು ಎಲ್ಲ ಮಾಡ್ತಿರ್ತಾರಲ್ಲ, ಮುಸ್ಲಿಮ್ಸ್ ಮದುವೆಯಲ್ಲೆಲ್ಲ ಮಾಡ್ತಾರಲ್ಲ ದಾಲ್ಚಾ. ಸೊ ಆ ಥರ ಪುದೀನ ಚಟ್ನಿ ಎಲ್ಲ ಮಾಡಿಬಿಟ್ಟು ಅದ್ರಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಅದೊಂದು ರೈಸ್ ಮಾಡ್ತೀವಿ, ಚಪಾತಿ ಆ್ಯಂಡ್ ಈ ಚಿಕನು ಅದನ್ನು ಮೂರು ತಿನ್ನೋದು. ಚಿಕನ್ ಚೆನ್ನಾಗಿ ಕುದ್ದಿದೆ ನೋಡಿರಿ, ಚೆನ್ನಾಗಿ ಕುದ್ದಿದೆ ನೋಡಿ. ಹಾ